ರಾಜ್ಯದ ಗೃಹಲಕ್ಷ್ಮಿಯರಿಗೆ ಬಯೋಮೆಟ್ರಿಕ್ ಶಾಕ್ ನೀಡಲಾಗ್ತಾ ಇದೆ. ಅರ್ಹರ ಪತ್ತೆಗೆ ಸಿಎಂ ಡಿಕೆಶಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅರ್ಹರ ಪತ್ತೆಗೆ ಸಿಎಂ ಡಿಕೆಶಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಫಲಾನುಭವಿಗಳ ರಿವೆರಿಫಿಕೇಶನ್ಗೆ 20 ಕೋಟಿ ವೆಚ್ಚ ಮಾಡಲಾಗ್ತದೆ. ಇನ್ನು ಮುಂದೆ ಗಂಡ ಮಕ್ಕಳ ಬ್ಯಾಂಕ್ ಖಾತೆ ನಡೆಯಲ್ಲ. ಗೃಹಲಕ್ಷ್ಮಿ ಹಣ ಬೇಕಾದ್ರೆ ಇರಲೇಬೇಕು ಸ್ವಂತ ಅಕೌಂಟ್. ಅರ್ಹರಿಗೆ ಮಾತ್ರ 2,000 ರೂಪಾಯಿ ತಲುಪಿಸಲು ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಇಲ್ಲಿ ಇನ್ನು ಮುಂದೆ ಬಯೋಮೆಟ್ರಿಕ್ ದೃಢೀಕರಣ ಕಡ್ಡಾಯವಾಗಿ ಆಗಬೇಕು. ಈ ಬದಲಾವಣೆ ಯಾರಿಗೆ ಸಿಗುತ್ತೆ, ಯಾರಿಗೆ ಕಟ್ ಆಗುತ್ತೆ, ಯಾರ ಕೈ ಬಿಡಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ರೂಲ್ಸ್ ಟೈಟ್ ಮಾಡಲಾಗ್ತಾ ಇದೆ. ಇಲ್ಲಿ ರಾಜ್ಯದ ಗೃಹಲಕ್ಷ್ಮಿಯರಿಗೆ ಇದೀಗ ಬಯೋಮೆಟ್ರಿಕ್ ಶಾಕ್ ನೀಡಲಾಗ್ತಾ ಇದೆ. ಅರ್ಹರ ಪತ್ತೆಗೆ ಯಾಕೆಂದ್ರೆ ವ್ಯಾಪಕ ದೂರು ಬಂದಿರುವಂತಹ ಹಿನ್ನೆಲೆ ಇದೀಗ ಸಿಎಂ ಡಿಕೆಶಿ ಅವರು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಫಲಾನುಭವಿಗಳ ರಿವೆರಿಫಿಕೇಶನ್ಗೆ 20 ಕೋಟಿ ವೆಚ್ಚ ಕೂಡ ಮಾಡ್ತಾ ಇರುವಂತದ್ದು. ಅವರ ಖಾತೆ ಅಂದ್ರೆ ಯಾರು ಅರ್ಹ ಫಲಾನುಭವಿಗಳಿರ್ತಾರ ಅವರಿಗೆ ಮಾತ್ರ ಈ ಯೋಜನೆ ತಲುಪಬೇಕು ಎಂಬ ಉದ್ದೇಶದಿಂದ ಇದೀಗ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡ್ತಾ ಇರುವಂತದ್ದು. ಗಂಡ ಮಕ್ಕಳ ಖಾತೆ ಇದ್ರೆ ಅಂದ್ರೆ ಬ್ಯಾಂಕ್ ಖಾತೆ ಇದ್ರೆ ಇನ್ನು ಮುಂದೆ ನಡೆಯೋದಿಲ್ಲ. ಯಾರು ಫಲಾನುಭವಿಗಳಿರ್ತಾರ ಅವರ ಖಾತೆ ಇದ್ರೆ ಮಾತ್ರ 2,000 ಹಣ ತಿಂಗಳು ಜಮಾ ಆಗುತ್ತೆ. ಇನ್ನು ಮುಂದೆ ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಲೇಬೇಕು. ಹಾಗಾಗಿ ಈ ಬದಲಾವಣೆ ಯಾರಿಗೆ ಸಿಗುತ್ತೆ, ಯಾರಿಗೆ ಕಟ್ಟಾಗುತ್ತೆ ಅಂತ ಒಂದಿಷ್ಟು ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಯಾರ ಕೈ ಬಿಡಲ್ಲ ಅಂತ ಕೂಡ ಈಗ ಸರ್ಕಾರ ಆಶ್ವಾಸನೆ ನೀಡಿರುವಂತದ್ದು. ಈ ಬೆನ್ನಲ್ಲೇ ಇದೀಗ ರೂಲ್ಸ್ ಕೂಡ ಟೈಟ್ ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಯೋಮೆಟ್ರಿಕ್ ದೃಢೀಕರಣ ಮೂಲಕ ಫಲಾನುಭವಿಗಳನ್ನು ಮರುಪರಿಶೀಲನೆಗೆ ಒಳಪಡಿಸಲು ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಸದ್ಯ ಇದೀಗ ಫಲಾನುಭವಿಗಳು ಯಾರ್ಯಾರು ಇರ್ತಾರೋ ಅವರು ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಬೇಕು. ಹಾಗಾಗಿ ಒಂದು ರೀತಿಯಾಗಿ ಗೃಹಲಕ್ಷ್ಮಿಯವರಿಗೆ ಬಯೋಮೆಟ್ರಿಕ್ ಶಾಕ್ ಎದುರಾಗಿರುವಂತದ್ದು.